ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮಗಳ 4th ಮಂತ್ ಫೋಟೋಶೂಟ್ ಮಿನಿ ವ್ಲಾಗ್ ಆಗಿರುತ್ತೆ. ಪಾಪುನ ತೊಟ್ಲಲ್ಲಿ ಮಲಗಿಸಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಒಂದು ಕಡೆಯಿಂದ. ಡೈಲಿ ಇದೇ ರುಟೀನ್ ಆಗಿರುತ್ತೆ. ಪಾಪುನ ಅಲ್ಲಿ ಆಟಾಡೋಕ್ಕೆ ಬಿಟ್ಬಿಟ್ಟು ನಾನು ಒಂದೇ ಸಲ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಆಗ ಆಟ ಆಡ್ತಿದ್ಲು. ಹಾಸಿಗೆ ಮೇಲೆ ಇರೋದೆಲ್ಲ ಚೇಂಜ್ ಮಾಡಿ ಎಲ್ಲ ಜೋಡಿಸ್ತಿದ್ದೆ. ಟೇಬಲ್ ಯಾವಾಗಲೂ ಮೆಸ್ಸಿಯಾಗಿರುತ್ತೆ, ಅದಕ್ಕೋಸ್ಕರ ಡೈಲಿ ಕ್ಲೀನ್ ಮಾಡಬೇಕಾಗ್ತಿದೆ. ಪಾಪುಗೆ 3.5 ಮಂತ್ ವ್ಯಾಕ್ಸಿನ್ ಹಾಕ್ಸಿರೋದ್ರಿಂದ ಸ್ವಲ್ಪ ಜ್ವರ ಬಂದಂಗಿತ್ತು. ಅದಕ್ಕೋಸ್ಕರ ಅವಳಿಗೆ ಸ್ನಾನ ಮಾಡಿಸ್ಲಿಲ್ಲ, ಹಾಗೆ ಮೈ ಒರೆಸ್ತಿದ್ದೆ. ಒಂದಿನ ಬಿಟ್ಟು ಒಂದಿನ ನಾವು ಸ್ನಾನ ಮತ್ತು ಮೈ ಒರೆಸ್ತೀವಿ ಪಾಪುಗೆ. ನೆಕ್ಸ್ಟ್ ಮಲಗಿಸ್ಬಿಟ್ಟು ಅವನ್ನ ನಾನು ಎಲ್ಲ ರೆಡಿ ಮಾಡ್ಕೋತಿದ್ದೆ 4th ಮಂತ್ ಫೋಟೋಶೂಟ್. ಅದಕ್ಕೆ ಫಸ್ಟು ಇಂಡಿಪೆಂಡೆನ್ಸ್ ಡೇ ದಿನನೇ ಬಂದಿರೋದ್ರಿಂದ ನಾನು ಎಲ್ಲ ಲೆಟರ್ಸನ್ನು ವೈಟ್ ಶೀಟ್ ಮೇಲೆ ಸ್ಕೆಚ್ ಮಾಡಿಕೊಂಡು ಕಟ್ ಮಾಡ್ಕೋತಿದ್ದೆ. ಆಮೇಲೆ ನಾನು ಅದಕ್ಕೆ ಆರೆಂಜ್ ಕಲರ್ ಮತ್ತು ಗ್ರೀನ್ ಕಲರಿಂದ ಲೈನ್ ಎಳೆದು ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಹೇಗೆ ಕಾಣ್ತಿದೆ ಅಂತ. ನೆಕ್ಸ್ಟ್ ನಾನು 4 ಅಂತ ಬರಬೇಕಿತ್ತಲ್ಲ, ಅದಕ್ಕೋಸ್ಕರ ಫ್ಲವರ್ ಡಿಸೈನನ್ನು ಸ್ಕೆಚ್ ಮಾಡಿಕೊಂಡು ಅದನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಿದ್ದೆ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಥರ ನೀವು ಕಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ನನಗೆ ಫ್ಲವರ್ ಜಾಸ್ತಿ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಫ್ಲವರ್ ಶೇಪ್ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಿದ್ದೆ. ಸ್ವಲ್ಪ ಲೆಂತಿ ವಿಡಿಯೋ ಇದೆ, ಫುಲ್ ನೋಡಿ ಹೇಗೆ ಬಂದಿದೆ ಅಂತ. ಅದರ ಮಧ್ಯೆ ಕಟ್ ಮಾಡ್ಕೊತಾ ಇದ್ದೆ, ಸ್ವಲ್ಪ ಹೂವಿನ ಥರ ಚೆನ್ನಾಗಿ. ಇದೇ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ನಾನು ಲೀಫ್ ಥರ ಕಟ್ ಮಾಡ್ಕೊತಿದ್ದೀನಿ. ಬರೀ ಹೂವು ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಲೀಫ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಅದು ಕಟ್ ಮಾಡ್ಕೊಂಡಾದ್ಮೇಲೆ 4 ಅಂತ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಕ್ಕೋಸ್ಕರ, ಅದರಲ್ಲೂ ನಾನು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೋಸ್ಕರ ಆರೆಂಜ್ ಮತ್ತು ಗ್ರೀನ್ ಕಲರ್ ಯೂಸ್ ಮಾಡಿಕೊಂಡು ನಾನು ಆ ಡಿಸೈನ್ನ ಮಾಡ್ತಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ಥರ ನೀವು ಯಾವ ಕಲರ್ ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು. ಲೀಫ್ನು ಕೂಡ ನಾನು ಈ ರೀತಿ ಡಿಸೈನ್ ಮಾಡಿಕೊಟ್ಟಿದ್ದೀನಿ. ಪಾಪುನು ಅಲ್ಲೇ ಮಲಗಿಸ್ಕೊಂಡಿದ್ದೆ, ಅವಳು ಎದ್ದಿಲ್ಲ, ಆಟ ಆಡ್ತಿದ್ಲು. ವೈಟ್ ಕಲರ್ ಇದೆ ಹಂಗೆ ಖಾಲಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಗ್ರೇ ಕಲರಲ್ಲಿ ಸೈಡ್ ಯಾವ ಥರ ಡಿಸೈನ್ ಮಾಡ್ಕೊಂಡಿದ್ದೆ ಅದೇ ಥರ ಇಲ್ಲೂ ಡಿಸೈನ್ ಮಾಡ್ಕೊತಿದ್ದೀನಿ ಕಲರ್ನ. ಅದಕ್ಕೆ ಮಧ್ಯದಲ್ಲಿ ಬ್ಲೂ ಕಲರಿಂದ ನಾನು ರೌಂಡ್ ಮಾರ್ಕ್ ಹಾಕ್ತಿದ್ದೀನಿ. ಇದೇ ಕ್ರೈನ್ಸ್ ನಾನು ಬಳಸಿರೋದು. ನೆಕ್ಸ್ಟ್ ನಾನು ಅಶೋಕ ಚಕ್ರ ಮಾಡೋಕ್ಕೋಸ್ಕರ ಕಟ್ ಮಾಡ್ತಿದ್ದೆ. ಪಾಪು ಎದ್ದಿಲ್ಲ, ಅಳ್ತಿದ್ಲ, ಅದಕ್ಕೋಸ್ಕರ ಅವಳು ಮಲಿಸ್ಕೊಂಡು ನೋಡಿ ಕಟ್ ಮಾಡ್ತಿದ್ದೀನಿ. ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಗೆರೆ ಎಳೆದು ಮಧ್ಯದಲ್ಲಿ ಒಂದು ಸ್ವಲ್ಪ ಗೆರೆ ರೌಂಡ್ ಮಾಡಿ
ಸುತ್ತಲೂ ಗೆರೆಗಳಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಮುಗಿದ ಮೇಲೆ ನಾನು ಮಗಳನ್ನ ರೆಡಿ ಮಾಡಿಕೊಟ್ಟಿದ್ದೆ. ಕೇಸರಿ ಬಿಳಿ ಹಸಿರು ವೇಲನ್ನು ತಗೊಂಡು ನಾನು ಅವಳನ್ನ ರೆಡಿ ಮಾಡ್ತಿದ್ದೀನಿ. ಹಿಂದೆ ಒಂದೊಂದು ಗಂಟು ಹಾಕ್ತಿದ್ದೀನಿ. ನೆಕ್ಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಮಗಳನ್ನ ಅಲ್ಲಿ ಮಲಗಿಸಿ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಅಶೋಕ ಚಕ್ರನ ನಾನು ಅಲ್ಲಿಟ್ಟಿದ್ದೀನಿ. ಮತ್ತು ಕೈಗೆ ಬ್ಯಾಂಡ್ ಹಾಕ್ತಿದ್ದೆ. ನೋಡ್ತಿರ್ಬೋದು ಹೇಗೆ ಕಾಣ್ತಿದೆ ಅಂತ. ಅಪ್ಪ ಅಮ್ಮನೂ ಬಂದು ಆಟ ಆಡಿಸ್ತಿದ್ರು. ನೋಡಿ ಯಾವ ರೀತಿ ಬಂದಿದೆ ಫೋಟೋ ಅಂತ ಲಾಸ್ಟಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.